ಬೆಳಗಾವಿ ಮತ್ತು ಚಿಕ್ಕೋಡಿ ಅಭ್ಯರ್ಥಿ ಆಯ್ಕೆ ಮಾಡುವಾಗ ಸಹಜವಾಗಿ ನಿಮ್ಮ ಅಭಿಪ್ರಾಯ ಕೂಡ ಮುಖ್ಯವಾಗಿರುತ್ತೆ. ಇಲ್ಲಿಗಾಗಲೇ ನಾನು ಅಭ್ಯರ್ಥಿ ಆಗಬೇಕು ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿದೆ. ಎರಡು ಬಣಗಳು ಅಂತಲೇ ಬಿಂಬಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಲಕ್ಷ್ಮಣ ಸವದಿ ಅವ್ರದ್ದು ಒಂದು ಬಣ ಇದೆ, ಇಲ್ಲವೇ ಕೋಡಿ ಭಾಗದಲ್ಲಿರ್ತಕ್ಕಂಥ 5 ಜನ ನಾವು ಕಾಂಗ್ರೆಸ್ ಪಕ್ಷದ ಶಾಸಕರು, 5 ಜನರನ್ನ ಒಟ್ಟಿಗೆ ಕೂತು ನಾವು ಯಾರ್ಯಾರು ಲೋಕಸಭೆ ಅಭ್ಯರ್ಥಿಗಳಾಗಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊತಿರ್ತಾರೆ ಮತ್ತು ಅರ್ಜಿಗಳನ್ನು ಕೊಡ್ತಾರೆ. ಅದನ್ನು ನಾವು ಒಟ್ಟಿಗೆ ಕೂತ್ಕೊಂಡು ಅದನ್ನು ಚರ್ಚೆ ಮಾಡ್ತೀವಿ. ಜನಾಭಿಪ್ರಾಯ ಅವ್ರ ಬಗ್ಗೆ ಒಳ್ಳೆಯದಿರಬೇಕು ಮತ್ತು ಆತನಿಂದ 4 ಓಟ್ಗಳು ಜಾಸ್ತಿ ಬರಬೇಕು, ಇವನ್ನ ಗೆಲ್ಲಿಸಬೇಕು ಅನ್ನುವಂಥ ಜನರಲ್ಲಿ ಭಾವನೆ ಮೂಡುವಂಥ ಯಾರ್ಯಾರು ಅಭ್ಯರ್ಥಿಗಳು ಬರ್ತಾರೆ ನಾವು ಒಟ್ಟಿಗೆ ಸೇರಿ ಕೂತು ಸಹಮತವನ್ನು ಮಾಡೋದ್ರ ಜೊತೆಗೆ ಆಯ್ಕೆ ಮಾಡಿ 1, 2, 3 ಹೆಸರುಗಳನ್ನು ನಾವು ಕೇಂದ್ರಕ್ಕೆ ಕಳಿಸ್ಕೊಡುವಂಥದ್ದು ಮಾಡ್ತೀವಿ. ಅದು ಬೆಳಗಾಂದಲ್ಲಿನೂ ಅದೇ ಥರ ಮಾಡ್ತೀವಿ, ಚಿಕ್ಕೋಡಿಯಲ್ಲಿನೂ ಅದೇ ಥರ ಮಾಡ್ತೀವಿ. ನಮಗೆ ಈ ಸಾರಿ ಗೆಲ್ಲೋದು ಮುಖ್ಯ ಇದೆ. ದಿವಂಗತ ಉಮೇಶ್ ಕತ್ತಿ ಅವರ ಸಹೋದರ ರಮೇಶ್ ಕತ್ತಿ ಅವರು ತಮ್ಮ ಸಂಪರ್ಕದಲ್ಲಿದ್ದಾರೆ. ತಾವು ಕೂಡ ಅವ್ರ ಜೊತೆ ಅಲ್ಲ, ರಾಜಕೀಯ ಹೊರತುಪಡಿಸಿ ಸಂಬಂಧ ತಪ್ಪಲ್ಲ, ಸ್ನೇಹ ಸಂಬಂಧ ಇರೋದು ತಪ್ಪಲ್ಲ. ಆದರೆ 2024ರ ಲೋಕಸಭಾ ಚುನಾವಣೆಗೆ ಅವರನ್ನು ಅಭ್ಯರ್ಥಿ ಮಾಡಬೇಕು ಅನ್ನುವಂಥ ಒಂದು ಚರ್ಚೆನೂ ಕೂಡ ಇದೆ ಅಂತ. ನಮ್ಮಲ್ಲಿ ಆ ಥರದ ಚರ್ಚೆಗಳು ಯಾವುದು ಆಗಿಲ್ಲ. ಆದರೆ ನಾವು ಬ್ಯಾಂಕಿನ ಸಭೆಗಳಿದ್ದಾಗ, ಸಹಕಾರಿ ಕ್ಷೇತ್ರದಲ್ಲಿ ಯಾವುದಾದ್ರೂ ಕಾರ್ಯಕ್ರಮಗಳಿದ್ದಾಗ ನಾವು ಕೂಡ್ತಿರ್ತೀವಿ. ರಾಜಕೀಯ ಹೊರತುಪಡಿಸಿ ಉಮೇಶ್ ಕತ್ತಿ ಅವರ ಕುಟುಂಬ ಮತ್ತು ನಮ್ಮ ಕುಟುಂಬ ಸುಮಾರು ಒಂದು 30-35 ವರ್ಷಗಳ ಒಂದು ಗೆಳೆತನ ಇರ್ತಕ್ಕಂಥ ಆ ದಿವಂಗತರು ಉಮೇಶ್ ಕತ್ತಿ ಅವರು ಇರ್ಬೋದು ಮತ್ತು ಇವತ್ತಿನ ಮಾಜಿ ಲೋಕಸಭಾ ಸದಸ್ಯರ ರಮೇಶ್ ಕತ್ತಿ ಅವರು ಇರ್ಬೋದು. ಇನ್ನೂವರೆಗೆ ಅದರ ಬಗ್ಗೆ ನಮ್ಮ ಪಕ್ಷಕ್ಕೆ ಬರೋದಾಗಲಿ ನಮ್ಮ ಜೊತೆಗೆ ಯಾವುದೇ ಚರ್ಚೆ ಮಾಡಿಲ್ಲ. ನನಗೆ ವರಿಷ್ಠರು ಮಾತು ಕೊಟ್ಟಿದ್ದಾರೆ, ಜೊಲ್ಲೆ ಅವರನ್ನು ಕಡಿಮೆ ಮಾಡಿ ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ನನಗೆ ಹೇಳಿದರು. ನನಗೆ ಸಿಗ್ತಿದೆ ಅಂತಕ್ಕಂಥ ವಿಶ್ವಾಸ ಇದೆ ಅಂಥೇಳಿ ಅವರು ನಮ್ಮ ಮುಂದೆ ಅಭಿಪ್ರಾಯ ಪಟ್ಟಿರ್ತಕ್ಕಂಥ. ನಾನು BJPಯಿಂದನೇ ನಾನು ನಿಲ್ತೀನಿ ಅಂತಕ್ಕಂಥ ಅಭಿಪ್ರಾಯನ ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಆ ಸಂದರ್ಭ ನೋಡಬೇಕದು. ಯಾಕಂತಂದರೆ ಅಲ್ಲಿ ಒಬ್ಬರು ಹಾಲಿ ಲೋಕಸಭಾ ಸದಸ್ಯರಿರೋದ್ರಿಂದ ಅವರನ್ನು ಬಿಟ್ಟು ಇವ್ರಿಗೆ ಕೊಡ್ತಾರೋ ಇಲ್ಲೋ ಅನ್ನುವಂಥದ್ದು ಇನ್ನೂ ಪ್ರಶ್ನೆ ಇದೆ. ಮತ್ತು BJPಯ ಇತ್ತೀಚಿನ ಒಂದು ಕೇಂದ್ರ ವರಿಷ್ಠರ ನಿಲುವುಗಳು ಯಾವಾಗ ಏನೇನಾಗ್ತಾವೆ ಅನ್ನೋದು ಭಾಳ ಚರ್ಚೆ ಮಾಡೋದು ಕಷ್ಟ. ಒಟ್ಟಾರೆ ಒಂದು ವೇಳೆ BJPಯಿಂದ ಅವ್ರಿಗೆ ಟಿಕೆಟ್ ಸಿಗದಿದ್ರೆ ಕಾಂಗ್ರೆಸ್ಸಿಂದ ಗಾಳ ಹಾಕೋದಕ್ಕಂತೂ ಸಿದ್ಧರಾಗಿದ್ದೀರಾ ಅಂತ. ಅದ್ರ ಬಗ್ಗೆ ಇನ್ನೂ ಯಾವುದೇ ಒಂದು ಚರ್ಚೆಗಳು ನಡೆದೇ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.